ಫ್ರೆಂಡ್ RCB ಟೀಮಿಗೆ ಎಲ್ಲ ಪ್ಲೇಯರ್ ಕೂಡ ಬಂದಿದ್ದಾರೆ. ಇನ್ನು ಕೆಲವಷ್ಟು ಜನಗಳು ಅಷ್ಟೇ ಬರೋದು ಬಾಕಿ ಇದೆ. ಆದ್ರೆ ಈಗ RCB ಟೀಮು ಚೆನ್ನಾಗಿರುವಂತ ಪ್ರಾಕ್ಟೀಸ್ ನಡೆಸ್ತಾ ಇದೆ ಕೋಚ್ ಜೊತೆಗೆ. ಕೋಚ್ ಕೂಡ ಅನುಭವದ ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ RCB ಪ್ಲೇಯರ್ಗೆ. ಫ್ರೆಂಡ್ ಟೋಟಲ್ ಆಗಿ RCB ಪ್ಲೇಯರ್ ಚೆನ್ನಾಗಿರುವಂತ ಪ್ರದರ್ಶನ ಕೊಡ್ತಾ ಇದ್ದಾರೆ ಪ್ರಾಕ್ಟೀಸ್ ನಲ್ಲಿ. ಆದ್ರೆ ಇಲ್ಲಿ RCBಗೆ ಒಂದು ಅನುಪಸ್ಥಿತಿ ಕಾಡ್ತಾ ಇದೆ ಫ್ರೆಂಡ್. ಏನಪ್ಪಾ ಅಂದ್ರೆ ಇಲ್ಲಿ RCBಯ ಮೇನ್ ಬಾಲರ್ ಫಾರಿನ್ ಪ್ಲೇಯರ್ ಆಗಿರುವಂತ ಜೋಸ್ ಹೇಜಲ್ವುಡ್ಗೆ ಇಂಜುರಿ ಆಗಿದೆ ಫ್ರೆಂಡ್. ಈ ಒಂದು ಇಂಜುರಿಯಿಂದ ಇವರು ಚಾಂಪಿಯನ್ ಟ್ರೋಫಿನೂ ಕೂಡ ಆಡಲಿಲ್ಲ. ಯಾಕಂದ್ರೆ ಇವರು ಆಸ್ಟ್ರೇಲಿಯಾ ಪರವಾಗಿ ಇಂಟರ್ನ್ಯಾಷನಲ್ ಆಡ್ತಾರೆ. ಆದ್ರೆ ಈ ಒಂದು ಚಾಂಪಿಯನ್ ಟ್ರೋಫಿ ಆರಂಭಕ್ಕಿಂತ ಮುಂಚೆ ಇವರು ಇಂಜುರಿ ಆಗಿತ್ತು. ಹಾಗಾಗಿ ಚಾಂಪಿಯನ್ ಟ್ರೋಫಿಗೆ ಇವರು ಸೆಲೆಕ್ಟ್ ಆಗಲಿಲ್ಲ ಇಂಜುರಿ ಆಗೋಸ್ಕರ. ಹಾಗಾಗಿ ಡಾಕ್ಟರ್ ಇವ್ರಿಗೆ 6 ವಾರಗಳ ರೆಸ್ಟ್ ಬೇಕು ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಚಾಂಪಿಯನ್ ಟ್ರೋಫಿಗೆ. ಹಾಗಾಗಿ ಚಾಂಪಿಯನ್ ಟ್ರೋಫಿ ಮುಗಿತು. ಈಗ IPL ಸ್ಟಾರ್ಟ್ ಆಗಿದೆ. ಇವರು RCB ಪರವಾಗಿ ಆಡ್ತಾ ಇದ್ರು ಫ್ರೆಂಡ್ ಜೋಸ್ ಹೇಜಲ್ವುಡ್ ಅವರು. ಈಗ ಟೋಟಲ್ ಆಗಿ ಭುವನೇಶ್ವರ್ ಕುಮಾರ್ ಜೊತೆಗೆ ಇವರು ಅಟ್ಯಾಕಿಂಗ್ ಪೇಸ್ ಗೆ ಇಳಿತಿದ್ರು. ಸ್ಟಾರ್ಟಿಂಗ್ ನಲ್ಲಿ ಅನ್ಕೊಂಡಿದ್ರು, ಎಲ್ಲರೂ ಕೂಡ ಗೆಸ್ ಮಾಡ್ಕೊಂಡಿದ್ರು. ಇಲ್ಲಿ ಇವ್ರಿಗೆ ಇಂಜುರಿ ಆಗಿರೋ ಕಾರಣಕ್ಕೋಸ್ಕರ ಇವರು ಟೋಟಲ್ ಆಗಿ 4-5 ಮ್ಯಾಚ್ ಕೂಡ ಇನ್ನು ಕೂಡ ಆಡೋಕೆ ಬರಲ್ಲ. ಈಗ 6 ವಾರಕ್ಕ ಆದ್ರೂ ಕೂಡ ಸಡನ್ಲಿ ಆಗಿ ಇಂಜುರಿಯಿಂದ ಚೇತರಿಸಿಕೊಂಡು ಆಡೋಕೆ ಏಕ್ದಮ್ ಬರಲ್ಲ. ಯಾಕಂದ್ರೆ ಅವಾಗ ಕೂಡ ರೆಸ್ಟ್ ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಬೌಲಿಂಗ್ ನಲ್ಲಿ ಸ್ವಲ್ಪ ಎಡವಟ್ಟು ಆಗುವಂತ ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇವರು ಚೇತರಿಸಿಕೊಂಡು ಬಂದ್ರೆ ಈಗ ಭುವನೇಶ್ವರ್ ಕುಮಾರ್ ಜೊತೆಗೆ ಚೆನ್ನಾಗಿರುವಂತ ಪೇಸ್ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ RCBಗೆ ಇದೊಂದು ಏನೋ ಮಿಸ್ಟೇಕ್ ಆಗ್ತಾ ಇದೆ. ಇವ್ರ ಜೊತೆಗೆ ಬೇರೆ ಒಬ್ಬ ಪೇಸರ್ ಭುವನೇಶ್ವರ್ ಕುಮಾರ್ ಜೊತೆಗೆ ಇರುವಂತ ಸಾಧ್ಯತೆ ಬಹಳ ಇದೆ ಫ್ರೆಂಡ್. ಟೋಟಲ್ 4-5 ಮ್ಯಾಚ್ ಅಲ್ಲಿ ಜೋಸ್ ಹೇಜಲ್ವುಡ್ ಅವರು ಕಾಣಲ್ಲ. RCBಗೆ ಆಡೋ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ. ನೋಡೋಣ ಫ್ರೆಂಡ್, ಬೇಗ ಚೇತರಿಸ್ಕೊಳ್ಳಿ, ಬಂದ್ಲಿ ಚೆನ್ನಾಗಿರುವಂತ ಪ್ರದರ್ಶನ ಕೊಡಿ RCB ಟೀಮ್ ಅಂತ ಹಾರೈಸೋಣ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ. ಟೇಕ್ ಕೇರ್, ಬಾಯ್.